ಓಕೆ, ಬಸವರಾಜ್ ಮತ್ತೊಮ್ಮೆ ಲೈನ್ನಲ್ಲಿದ್ದಾರೆ. ಬಸವರಾಜ್, ಡೀಟೇಲ್ಸ್ ಕೊಡ್ತಾ ಇದ್ರಿ ಬೆಳವಣಿಗೆಗಳ ಬಗ್ಗೆ. ಜೊತೆಗೆ ಯಾರಾದರೂ ಸಿಕ್ಕಿದ್ರಾ ಕಾಂಗ್ರೆಸ್ನ ಕಡೆಯಿಂದ ಮಾತನಾಡೋದಕ್ಕೆ? ಕಂಟಿನ್ಯೂ ಮಾಡಿ. ಶರತ್, ಈಗ ನಮ್ಮ ಜೊತೆ MLC ನಾಗರಾಜ್ ಯಾದವ್ ಸರ್ ಇದ್ದಾರೆ. ಸರ್, ಈಗಾಗಲೇ CM ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿರೀಕ್ಷೆ ಮಾಡಿದ್ರಾ ಸರ್? ಇದು ಅವತ್ತಿಂದನೂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅವರು ಅಧಿಕಾರ ತಗೊಂಡಾಗಲೇ ಹೇಳಿದ್ರು, ಹೈಕಮಾಂಡ್ ಯಾವುದೇ ನಿರ್ಣಯ ಮಾಡಿದ್ರೆ ಅದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವರು 5 ವರ್ಷ ಇರ್ತಾರಂತೇಳಿ ರಾಜ್ಯದ ಜನತೆ ಬಯಕೆ ಆಗಿತ್ತು. ಆದರೆ ಹೈಕಮಾಂಡ್ ಇವತ್ತು ಅವರ ಕೆಲಸವನ್ನು ಇನ್ನೂ ಬೇರೆ ಮಟ್ಟದಲ್ಲಿ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ದಿವಸ ಅವರಿಗೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಸೂಚಿಸಿದ್ರು. ಅದರ ಪ್ರಕಾರ ಅವ್ರ ಮಾತಿನಂತೆ ಕೊಟ್ಟ ಮಾತನ್ನು ನಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅವರ ಅಭಿನಂದನೆ ಸಲ್ಲಿಸ್ತೀನಿ. ಕಳೆದ 8 ವರ್ಷಗಳ ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು, ಅಪೋಸಿಷನ್ ಲೀಡರ್ ಕೆಲಸ ಮಾಡಿರ್ತಕ್ಕಂಥಿರ್ಬೋದು, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರದೇ ಅಂತ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅವರು ಖಂಡಿತವಾಗ್ಲೂ ಕೂಡ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ನಮ್ಮ ಪಕ್ಷಕ್ಕೆ ಅವರು ಬಹಳ ವರಿಷ್ಠ ನಾಯಕರಾಗಿ ಮುಂದುವರಿತಾರೆ ಅಂತಕ್ಕಂಥ ಭಾವನೆ ನನಗಿದೆ. ಸರ್, ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಒತ್ತಡ ಮಾಡಿದ್ರು ಅನ್ನುವಂಥ ಚರ್ಚೆ. ಇಲ್ಲ, ಒತ್ತಡದ ಪ್ರಶ್ನೆನೇ ಇಲ್ಲ. ಅವರು ರಾಹುಲ್ ಗಾಂಧಿ ಅವರಿಗೆ ತುಂಬಾ ಆತ್ಮೀಯರಾಗಿರೋದ್ರಿಂದ ರಾಹುಲ್ ಗಾಂಧಿ ಏನಾದರೂ ಅವ್ರು ಯಾವುದೇ ಜವಾಬ್ದಾರಿ ಕೊಟ್ಟರೆ ಮಾಡತಕ್ಕಂಥ ಒಬ್ಬ ನಾಯಕರಾಗಿದ್ದರು. ಅವರು ರಾಜ್ಯದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ನಮ್ಮ ಬೇರೆ ಕಡೆ ಬೇಕು ಅಂದಾಗ ಆಯಿತು ಅಂತೇಳಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನಿಜ. ಖಂಡಿತವಾಗ್ಲೂ ಕೂಡ ಅವರು ಒಂದು ಮಾತನ್ನು ಹೇಳಿದ್ರು ಇವತ್ತಿನ ದಿವಸ, ಒಂದು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಯಾವುದೇ ಆಪಾದನೆಗಳಿಲ್ದಿರ ಇವತ್ತು ಹೈಕಮಾಂಡ್ಗೆ ನಿಷ್ಠೆ ತೋರಿಸಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ಮತ್ತು ಅವರು ರಾಜ್ಯಕ್ಕೆ ಅತಿ ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ತೇನೆ. ಸರ್, ಮುಂದಿನ CM ಯಾರಾಗಬಹುದು ಅನ್ನುವಂಥ ಸಾಕಷ್ಟು ಕೇಳಿ ಬರ್ತಾ ಇದೆ. ಯಾವುದೇ ಹೆಸರುಗಳು ಬಂದರೂ ಕೂಡ CLP ಲೀಡರಲ್ಲಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಬಿಡ್ತಾರೆ. ಹೈಕಮಾಂಡ್ ತಗೊಂಡ ನಿರ್ಣಯಕ್ಕೆ ಎಲ್ಲರೂ ಕೂಡ ಕಟಿಬದ್ಧರಾಗಿರ್ತಾರೆ. ಪ್ರಮುಖವಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿದ್ದ DK ಶಿವಕುಮಾರ್ ಮುಂಚೂಣಿಯಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ನಡೀತದೆ. ಸರ್, CLP ಸಭೆ ಯಾವಾಗ ಆಗ್ಬಹುದು? ಏನ್ ಪ್ರಕ್ರಿಯೆ? ಕೆಲವರು ವಿರೋಧ ಇಲ್ಲ, ಇವತ್ತು ಗವರ್ನರ್ ಅವರು ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಲೆಟರ್ನ ಕೊಟ್ಟಿದ್ದಾರೆ. ಆ ಅಕ್ಸೆಪ್ಟೆನ್ಸ್ ಲೆಟರ್ ಬಂದ ತಕ್ಷಣ ಅವರ ರಾಜೀನಾಮೆ ಅಂಗೀಕಾರ ಆಗಿದ ನಂತರ CLP ಡೇಟ್ ಫಿಕ್ಸ್ ಆಗ್ತದೆ. CLPಯಲ್ಲಿ ತಗೊಳ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತಿಳಿಸ್ತಾರೆ. ಹೈಕಮಾಂಡ್ ತಗೊಳ್ಳೋದ ನಿರ್ಣಯವನ್ನು ಎಲ್ಲರೂ ಕೂಡ ಒಪ್ಕೊಳ್ತಕ್ಕಂಥದ್ದು ನಮ್ಮ ಪದ್ಧತಿ. ಸರ್, ತಾವು ಪಕ್ಷದಲ್ಲಿ ಹಿರಿಯರಿದ್ದೀರಿ. ಸಿದ್ದರಾಮಯ್ಯ ಅವರು ರಾಜಕಾರಣದಲ್ಲಿ ಉಳಿತಾರ ಅಥವಾ ಈಗ ಅವ್ರಿಗೆ ಅವ್ರು ಏನು ಕೇಳಿದ್ರು ಕೊಡ್ತಾರೆ ಹೈಕಮಾಂಡ್ನವರು. ಆದರೆ ಅವರು ಅವಕಾಶವಾದಿ ರಾಜಕಾರಣ ಎಂದೂ ಮಾಡಲಿಲ್ಲ. ಅವರ ಎಲ್ಲ ಅನಿಸಿಕೆಗಳು, ಅವರ ಎಲ್ಲ ಹೃದಯ ಮಿಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಏಳಿಗೆಗೆ, ಕರ್ನಾಟಕ ರಾಜ್ಯದ ಬಡವನ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕರ್ನಾಟಕದಲ್ಲೇ ರಾಜಕೀಯ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಈಗಾಗಲೇ ಶಾಸಕರಾಗಿ ಮುಂದುವರಿತಾರೆ. ಅವರ ಕ್ಷೇತ್ರದಲ್ಲಿ 2 ವರ್ಷಗಳ ಕಾಲ ಅವರ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಅವರು ಖಂಡಿತ 100% ಅವರು ಕರ್ನಾಟಕದ ರಾಜಕಾರಣದಲ್ಲೇ ಇರ್ತಾರೆ ಅನ್ನೋದು ನನ್ನ ಭಾವನೆ. ಧನ್ಯವಾದ. ಅಂದರೆ MLC ನಾಗರಾಜ್ ಯಾದವ್ ಹೇಳುವಂಥದ್ದು, ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೂಡ ಅವರು ಆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಮುಂದಿನ ಆಯ್ಕೆ ಆಗುವಂಥದ್ದು ಅದು ಹೈಕಮಾಂಡ್ ನಾಯಕರು ಆಯ್ಕೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾಗರಾಜ್ ಯಾದವ್ ಹೇಳಿರ್ತಕ್ಕಂಥದ್ದು. ಶರತ್.